ಎಲ್ರಿಗೂ ನಮಸ್ಕಾರ. ಕಾದಂಬರಿ ಹೆಸರು ಜೋಕಾಲಿ. ಸಂಚಿಕೆ 8 ಮುಂದುವರಿದ ಭಾಗ. ಮಹಮ್ಮದಾಜಿ ಮತ್ತು ಅವರ ಹೆಂಡತಿ ಅವ್ವಮ್ಮಳ ಮನೆಯಂಗಳಕ್ಕೆ ಕಾಲಿಟ್ಟರು. ಅವರ ಹಿಂದೆನೇ ನೌಫಲ್ನ ಗೆಳೆಯರು ಕೂಡ ಇದ್ದರು. ಹಾಜಿರಾದ ಮನೆಯ ಹೊರಗಡೆ ನಿಂತು ಅವ್ವಮ್ಮ ಅವ್ವಮ್ಮ ಎಂದು ಜೋರಾಗಿ ಕೂಗಿ ಕರೆದರು. ಅಡುಗೆ ಕೋಣೆಯಲ್ಲಿ ಅದೇನೋ ಕೆಲಸದಲ್ಲಿ ನಿರತರಾಗಿದ್ದ ಅವ್ವಮ್ಮ ಯಾರೆಂದು ನೋಡಲು ಅವಸರದಲ್ಲಿ ಹೊರಗಡೆ ಬಂದು ನೋಡಿದಾಗ ಮನೆಯ ಹೊರಗಡೆ ಮಹಮ್ಮದಾಜಿ ಅವರ ಹೆಂಡತಿ ಮತ್ತು ಊರಿನ ಮಕ್ಕಳನ್ನು ಕಂಡು ಒಂದು ಕ್ಷಣ ನಿಬ್ಬೆರಗಾದರು. ಅವ್ವಮ್ಮ, ಅಕ್ಕ, ನೀವು ಮತ್ತು ಯಜಮಾನ್ರು ನಮ್ಮ ಮನೆಗೆ ಈ ಮಕ್ಕಳ ಜೊತೆಯಲ್ಲಿ ಹೇಳಿ ಕಳಿಸಿದ್ದರೆ ನಾನೇ ಮನೆಗೆ ಬರುತ್ತಿದ್ದೆ. ಒಳಗಡೆ ಬನ್ನಿ ಅಕ್ಕ, ನೀವೆಲ್ಲ ಹೊರಗಡೆ ನಿಂತಿದ್ದೀರಲ್ಲ ಎಂದು ಕರೆಯುತ್ತಾ ಅವರನ್ನೆಲ್ಲ ಪ್ರೀತಿಯಿಂದ ಮನೆಯೊಳಗೆ ಬರಮಾಡಿಕೊಂಡಳು. ಅವ್ವಮ್ಮ ಅವರನ್ನೆಲ್ಲ ಕುಳ್ಳಿರಿಸಿ ಅಡುಗೆ ಮನೆಗೆ ಹೋಗಿ ಬೇಗನೆ ಲಿಂಬೆಯ ಪಾನೀಯ ಮಾಡಿ ಅವರಿಗೆಲ್ಲ ಕುಡಿಯಲು ಕೊಟ್ಟಳು. ಹಾಜಿರಾದ ಒಮ್ಮೆಲೆ, ಅವ್ವಮ್ಮ, ನಿನ್ನ ಮಗಳು ರಮೀಜಾ ಎಲ್ಲಿ? ಮನೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಅದು ಅಕ್ಕ, ಮನೆ ಹೊರಗಡೆನೇ ಆಟ ಆಡ್ತಿದ್ಲು. ನಿಮ್ಮನ್ನು ಕಂಡು ಇಲ್ಲೇನೋ ಅವಿತು ಕುಳಿತಿರಬೇಕು. ಮೊನ್ನೆ ಹಾಜರಣ್ಣ ಕೋಪದಲ್ಲಿ ಮಕ್ಕಳಿಗೆಲ್ಲ ಬೈದ್ರಂತೆ. ಅದಕ್ಕೆ ಎಲ್ಲಿ ನೀವು ಗದರಿಸುತ್ತೀರೆಂದು ತಿಳಿದು ನಿಮ್ಮನ್ನು ನೋಡಿ ಹೆದರಿ ಕಣ್ಣು ತಪ್ಪಿಸಿರಬೇಕು. ನೋಡಿ ಅಕ್ಕ, ಮಕ್ಕಳಿಗೇನು ಗೊತ್ತು ಸರಿ ಯಾವುದು ತಪ್ಪು ಯಾವುದೆಂದು. ಈಗ ಮಕ್ಕಳ ಜೊತೆ ಬೆರೆತು ಆಡಿ ನಲಿಯುವ ವಯಸ್ಸು ತಾನೆ. ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಆಡ್ತಾರೆ ಮತ್ತೆ ಜಗಳವಾಡ್ತಾರೆ. ಒಂದೇ ಹಣ್ಣನ್ನು ಹಂಚಿ ತಿಂತಾರೆ. ಇದು ಮಕ್ಕಳ ಆಟಿಕೆಯಲ್ಲಿ ನಡೆಯುವುದು ಸಹಜ. ಮಕ್ಕಳ ಮನಸ್ಸು ಹೂವಿನಂತೆ ಅಷ್ಟೊಂದು ನಿರ್ಮಲವಾದುದು, ನಿಷ್ಕಲ್ಮಶವಾದುದು. ನಿಮ್ಮ ಮಗ ಈ ಸ್ಥಿತಿಗೆ ಬರಲು ನನ್ನ ಮಗಳು ಕೂಡ ಒಂದು ವಿಧದಲ್ಲಿ ಕಾರಣವಾಗಿರಬಹುದು. ಸರಿಯೋ ತಪ್ಪೋ, ನನ್ನ ಮಗಳ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಏನು ಮಾತು ಅಂತ ಆಡ್ತೀಯ ಅವ್ವಮ್ಮ? ನೀನು ಕ್ಷಮೆ ಕೇಳುವಂಥ ಅಂತಹ ದೊಡ್ಡ ತಪ್ಪು ನಿನ್ನ ಮಗಳೇನು ಮಾಡಿಲ್ಲ. ಕ್ಷಮೆ ಕೇಳಬೇಕಾದವನು ನಾನು. ನಿಜಾಂಶ ಏನು ಅಂತ ತಿಳಿಯದೆ ನಾನೇ ಆತುರದಿಂದ ದುಡುಕಿ ಪಾಪ ಮಕ್ಕಳಿಗೆಲ್ಲ ಬೈದು ಬಿಟ್ಟೆ. ನಿಜವಾಗ್ಲೂ ರಮೀಜಾಳಂಥ ಮಗಳನ್ನು ಪಡೆಯೋದಕ್ಕೆ ನೀನು ತುಂಬ ಪುಣ್ಯ ಮಾಡಿರಬೇಕು. ಅವಳಿಂದಾಗಿ ಇಂದು ನನ್ನ ಮಗ ಮತ್ತೆ ಉಸಿರಾಡುವಂತಾಗಿದೆ. ನಾವು ಇಲ್ಲಿಗೆ ಬಂದ ಉದ್ದೇಶವೇ ನಿನ್ನ ಮಗಳನ್ನು ನೋಡಿ ಹೋಗಲೆಂದು. ಅಣ್ಣ, ನೀವೇನು ಹೇಳ್ತಿದ್ದೀರಾ? ನಿಮ್ಮ ಮಗ ಜೀವಂತವಾಗಿರಲು ಕಾರಣ ನನ್ನ ಮಗಳ? ಏನು ಹೇಳ್ತಿದ್ದೀರಾ? ನನಗೆ ಈ ವಿಷಯ ಗೊತ್ತೇ ಇಲ್ಲ. ಅಷ್ಟರಲ್ಲಿ ಹಾಜಿರಾದ, ಹೌದು ಅವ್ವಮ್ಮ, ಇವತ್ತು ನನ್ನ ಮಗ ನೌಫಲ್ ಜೀವಂತವಾಗಿ ಇದ್ದಾನೆಂದರೆ ಅದಕ್ಕೆ ಕಾರಣ ನಿನ್ನ ಮಗಳು ರಮೀಜಾ. ಅವತ್ತು ಹಾವು ಕಚ್ಚಿ ಸಾವಿನ ದವಡೆಯಲ್ಲಿದ್ದ ನನ್ನ ಮಗನಿಗೆ ಪ್ರಾಣಭಿಕ್ಷೆ ನೀಡಿ ಪುನರ್ಜೀವ ನೀಡಿದವಳು ನಿನ್ನ ಮಗಳು. ಅವಳ ಆ ಒಂದು ಸಮಯ ಪ್ರಜ್ಞೆ ಮುಂದಾಲೋಚನೆಯಿಂದ ನನ್ನ ಮಗನಿಗೆ ಹಾವು ಕಚ್ಚಿ ವಿಷವೇರುವ ಮುಂಚೆ ಕಾಲಿಗೆ ಬಿಗಿದು ಹಗ್ಗ ಕಟ್ಟಿ ಯಾವ ಮಕ್ಕಳು ಮಾಡದಂತಹ ಈ ಒಂದು ಒಳ್ಳೆಯ ಕೆಲಸವನ್ನು ನಿನ್ನ ಮಗಳು ಮಾಡಿದ್ದಾಳೆ. ಇದರ ಬಗ್ಗೆ ಡಾಕ್ಟರ್ ನಮ್ಮವರಲ್ಲಿ ಹೇಳಿದಾಗ ಯಾರಾಗಿರಬಹುದೆಂದು ಈ ಮಕ್ಕಳಲ್ಲಿ ವಿಚಾರಿಸಿದಾಗ ಇದಕ್ಕೆಲ್ಲ ಕಾರಣ ನಿಮ್ಮ ಮಗಳು ರಮೀಜಾ ಎಂದು ಗೊತ್ತಾಯಿತು. ಅದಕ್ಕೆ ಅವಳನ್ನು ಕಾಣಲು ನಮ್ಮ ಮನಸ್ಸು ಹಂಬಲಿಸುತ್ತಿತ್ತು. ನಿನ್ನ ಮಗಳಿಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕೆಂದು ಗೊತ್ತಾಗುತ್ತಾ ಇಲ್ಲ. ಹಾಜಿರಾದ ರಮೀಜಾಳ ಬಗ್ಗೆ ಹೊಗಳಿ ಮಾತನಾಡುತ್ತಿದ್ದನ್ನು ಮರೆಯಲ್ಲಿ ಕುಳಿತು ಆಲಿಸುತ್ತಿದ್ದ ರಮೀಜಾ ಒಮ್ಮೆ ಎದೆಗೆ ಕೈಯಿಟ್ಟು, ಅಲ್ಹಮ್ದುಲಿಲ್ಲಾ, ಬಚಾವಾದೆ. ನನಗೆ ಇವತ್ತು ಈ ದೊಡ್ಡ ಮನುಷ್ಯರಿಂದ ಮತ್ತೆ ಬೈಗುಳಿ ಸಿಗಬಹುದೆಂದು ಅಂದುಕೊಂಡಿದ್ದೆ. ಇವಾಗ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ಎನ್ನುತ್ತಾ ಮರೆಯೊಳಗಿಂದ ಮೆಲ್ಲನೆ ಎದ್ದು ಅವರ ಮುಂದೆ ಬಂದು ನಿಂತಳು. ರಮೀಜಾಳ ಕಂಡು ಎಲ್ಲ ಮಕ್ಕಳು ಶಬಾಷ್ ರಮೀಜಾ ಎನ್ನುತ್ತಾ ಚಪ್ಪಾಳೆ ತಟ್ಟಿ ಅವಳನ್ನು ಪ್ರಶಂಸಿಸಿದರು. ಹಾಜಿರಾದ ರಮೀಜಾಳ ಕೆನ್ನೆಗೆ ಮುತ್ತಿಕ್ಕಿ ತನ್ನ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ರಮೀಜಾಳ ಕುತ್ತಿಗೆಗೆ ಹಾಕುತ್ತಾ, ಮಗಳೇ, ನನ್ನ ಕಂದನ ಪ್ರಾಣ ಉಳಿಸಿದ್ದಕ್ಕೆ ಇದು ನಮ್ಮ ಕಡೆಯಿಂದ ಚಿಕ್ಕ ಉಡುಗೊರೆ. ಇನ್ನು ಮುಂದೆ ನೀನು ಯಾವಾಗ ಏನು ಬೇಕಿದ್ದರೆ ಸಂಕೋಚವಿಲ್ಲದೆ ನಮ್ಮ ಮನೆಗೆ ಬಂದು ಕೇಳು. ನೀನು ಕೇಳಿದ್ದನ್ನು ಖಂಡಿತ ನಾವು ಕೊಡಲು ಸಿದ್ಧ ಎನ್ನುತ್ತಾ ಅಲ್ಲಿಂದ ಹೊರಡಲು ಅಣಿಯಾದರು. ಅಷ್ಟರಲ್ಲಿ ಮಹಮ್ಮದಾಜಿಯವರು ಅವ್ವಮ್ಮನಲ್ಲಿ, ಅವ್ವಮ್ಮ, ನಾನು ನಿನ್ನಲ್ಲಿ ಮೊನ್ನೆ ಮದುವೆ ವಿಷಯ ಬಗ್ಗೆ ಮಾತಾಡಿದ್ದು ಜ್ಞಾಪಕವಿದೆಯಾ? ಮುಂದಿನ ವಾರನೇ ನಿನ್ನನ್ನು ನೋಡಲು ಹನೀಫ್ನ ಸಂಬಂಧಿಕರು ಮನೆಗೆ ಬರುತ್ತಾರಂತೆ. ನೀನೇನು ಇದಕ್ಕೆ ಸಂಕೋಚ ಪಡಬೇಡ. ನಿನ್ನ ಮದುವೆಯ ಎಲ್ಲ ಕಾರ್ಯವೂ ನಮ್ಮ ಮನೆಯಲ್ಲೇ ನಾನೇ ಮುಂದೆ ನಿಂತು ನಡೆಸಿಕೊಡುತ್ತೇನೆ. ಅವ್ವಮ್ಮ ತಲೆ ಅಲ್ಲಾಡಿಸುತ್ತಾ ಆಯಿತೆಂದು ಸಮ್ಮತಿಸಿದಳು. ಅಷ್ಟರಲ್ಲಿ ರಮೀಜಾ ಹಾಜಿರಾದರನ್ನು ಕರೆದು
ಮುಂದುವರಿಯುವುದು. ರಮೀಜಾ ಹಾಜರಾದರಲ್ಲಿ ಹೇಳುವ ವಿಷಯವಾದರೂ ಏನು? ತನ್ನ ತಾಯಿ ಮದುವೆಗೆ ರಮೀಜಾಳ ಪ್ರತಿಕ್ರಿಯೆ ಏನಾಗಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ಲೀಸ್ ದಯವಿಟ್ಟು ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.